ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ರಹ್ಮಮ್ಮ ಅವರ ದಿವ್ಯ ಸಂದೇಶ ದಿನಾಂಕ 2/4/2024. ಬೇಹದ್ ಕಿ ಪರಂ ಮಹಾಶಾಂತಿ ಹೈ. ಎಲ್ಲ ವಿಶ್ವ ಪರಿವರ್ತಕ, ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ವಿಶ್ವಕ್ಕೆ ಆಧಾರವಾಗಿರುವ ವಿಶೇಷ ಆತ್ಮಗಳಿಗೆ ವಿಶ್ವ ಸೇವಾಧಾರಿ ಬ್ರಹ್ಮಮ್ಮರ ಪ್ರೀತಿಯ ನಮಸ್ಕಾರಗಳು. ಈಗ ನಾವು ಸ್ವಲ್ಪ ಸಮಯದವರೆಗೆ ಬೇಹದ್ನ ಪರಮಪಿತರೊಂದಿಗೆ ಕನೆಕ್ಟ್ ಆಗಿ ಹೀಗೆ ಯೋಚಿಸೋಣ. ನಮ್ಮ ಸುತ್ತಲೂ ಪರಮ ಪ್ರಕಾಶ ಇದೆ. ಅದು ವಾಯುಮಂಡಲದಲ್ಲಿ ಆವರಿಸಿ ಸಂಪೂರ್ಣ ವಾಯುಮಂಡಲವನ್ನು ಪರಿವರ್ತಿಸುತ್ತಿದೆ. ಅಂತಹ ಶಕ್ತಿಶಾಲಿ ಪರಮ ಪ್ರಕಾಶವು ವಿಶ್ವದಾದ್ಯಂತ ಆವರಿಸುತ್ತಿದೆ ಎಂದು 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಅಂದುಕೊಳ್ಳೋಣ. ಪರಂ ಮಹಾಶಾಂತಿಯೇ ಪರಮ ಪ್ರಕಾಶದ ಪ್ರೇರಣಾದಾಯಕ ಆಧಾರಮೂರ್ತ ಆತ್ಮಗಳು ಇನ್ನು ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಂಡಿಲ್ಲ. ಯಾಕೆಂದರೆ ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳುವ ದೃಢ ಸಂಕಲ್ಪ ಬೇಹದ್ನ ಆತ್ಮಗಳ ಸ್ಮೃತಿಯಲ್ಲಿ ಇನ್ನೂ ಬಂದಿರುವುದಿಲ್ಲ. ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳುವ ಮುಖ್ಯ ಮತ್ತು ಸುಲಭವಾದ ಪುರುಷಾರ್ಥ ಯಾವುದು? ನನಗೆ ಬೇಹದ್ನ ಪರಮಪಿತ ಒಬ್ಬನೇ, ಬೇರೆ ಯಾರೂ ಇಲ್ಲ. ಈ ನೆನಪು ಸದಾ ಸ್ಮೃತಿಯಲ್ಲಿ ಉಳಿಯಲಿ. ಇದಕ್ಕಾಗಿ ನಾವು ಮಾಡಬೇಕಾದ ಪುರುಷಾರ್ಥ ಯಾವುದು? ಈಗ ಉಳಿದಿರುವ ಕೊನೆಯ ವಿಶೇಷ ಪುರುಷಾರ್ಥ ಯಾವುದು? ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳುವುದು. ಪಂಚತತ್ವಗಳ ಲೌಕಿಕ ಪ್ರಪಂಚದಿಂದ ಮೇಲಿನ ಪರಮ ಪ್ರಕಾಶದ ಲೋಕ ಅಂದರೆ ಬೇಹದ್ನ ಪರಮಧಾಮಕ್ಕೆ ಹೋಗುವುದು. ಇದು ಫಲಿತಾಂಶ ಕೂಡ ಆಗಿರುತ್ತದೆ. ಲೌಕಿಕ ಪ್ರಪಂಚದ ಮಾಯಾವಿ ಬಂಧನಗಳಿಂದ ಮುಕ್ತಿ ಪಡೆದು ಉನ್ನತ ಅವಸ್ಥೆ ಹೊಂದಬೇಕು. ಬೇಹದ್ನ ಪರಮಧಾಮಕ್ಕೆ ಮರಳುವ ದೃಢ ಸಂಕಲ್ಪ ಮಾಡಬೇಕು. ಬೇಹದ್ನ ಮಕ್ಕಳು ಬೇಹದ್ನ ಪರಮಧಾಮಕ್ಕೆ ಮರಳಬೇಕಾದರೆ ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ಹೊಸ ವರ್ಷದ ಹೊಸ ಸಮಯದಲ್ಲಿ ಬೇಹದ್ನ ಪರಮಧಾಮಕ್ಕೆ ಎಲ್ಲ ಬೇಹದ್ನ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಿಶೇಷ ಪುರುಷಾರ್ಥ ಮಾಡಬೇಕು. ಇದನ್ನು ಸ್ಮೃತಿಯಲ್ಲಿ ಉಳಿಸಿಕೊಂಡರೆ ಸಹಜವಾಗಿ ಸಾಕ್ಷಿ ದೃಷ್ಟ ಆಗುತ್ತೀರ ಮತ್ತು ಬೇಹದ್ನ ಪರಮಪಿತನ ಸಹಯೋಗಿಗಳಾಗುತ್ತೀರ. ಈಗ ಅಂತಿಮ ಸಮಯ ನಡೆಯುತ್ತಿದೆ. ಬೇಹದ್ನ ಮಕ್ಕಳು ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ವಾಯುಮಂಡಲದಲ್ಲಿ ಪರಮ ಪ್ರಕಾಶ ಆವರಿಸುತ್ತದೆ. ಪಂಚತತ್ವಗಳ ಸಂಪೂರ್ಣ ಪ್ರಪಂಚವು ಪರಮ ಪ್ರಕಾಶದಲ್ಲಿ ಪರಿವರ್ತನೆ ಆಗುತ್ತದೆ. ನಿಮ್ಮ ಪರಮ ಪ್ರಕಾಶದ ರೂಪವು ಯಾವಾಗ ಗೋಚರಿಸುತ್ತದೆ? ಆಗ ಈ ವಾತಾವರಣ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಯಾರು ಪೂರ್ಣಗೊಳಿಸುತ್ತಾರೆ? ಸಂಘಟನೆಯ ಶಕ್ತಿಯಲ್ಲಿ ಪರಮ ಪ್ರಕಾಶದ ರೂಪದಲ್ಲಿ ಈ ಕಾರ್ಯವು ಪ್ರಪಂಚದ ಮುಂದೆ ಪೂರ್ಣಗೊಳ್ಳುತ್ತದೆ. ಆದರೆ ಮಹಾಪರಿವರ್ತನೆ ವಿಶ್ವ ಪರಿವರ್ತನೆಯ ಸಂಘಟನೆಯ ಒಂದು ಸಂಕಲ್ಪ ಮಾತ್ರದಿಂದ ಪೂರ್ಣಗೊಳ್ಳುತ್ತದೆ. ಈ ಅಂತಿಮ ಸಮಯದಲ್ಲಿ ನೀವು ನಿಮ್ಮ ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತರಾಗಿ ಕರ್ಮಾತೀತ ಅಂದರೆ ನಿರಾಕಾರಿ ರೂಪವನ್ನು ಧಾರಣೆ ಮಾಡಬೇಕು. ಆಗ ಹೊಸ ಪ್ರಪಂಚದ ದೃಶ್ಯಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಪ್ರತಿಯೊಬ್ಬರೂ ಈ ಪುರುಷಾರ್ಥವನ್ನು ಮಾಡಬೇಕು. ಈ ಕೊನೆಯ ಪುರುಷಾರ್ಥದಿಂದ ಮಾತ್ರ ಪರಿವರ್ತನೆ ವೇಗವಾಗಿ ಆಗುತ್ತದೆ. ಕೆಲವು ಆತ್ಮರು ಅಂದುಕೊಳ್ಳುತ್ತಾರೆ,
ಪರಮಪಿತರು ಅವ್ಯಕ್ತ ರೂಪ ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ಮಕ್ಕಳು ವ್ಯಕ್ತ ರೂಪದಲ್ಲಿ ಇದ್ದಾರೆ ಎಂದು. ಆದ್ದರಿಂದ ಮಕ್ಕಳು ಕೂಡ ಅವ್ಯಕ್ತ ರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮ ಪ್ರಕಾಶದ ರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ಮಾತ್ರ ವಿಶ್ವ ಪರಿವರ್ತನೆ ಆಗುತ್ತದೆ. ಬೇಹದ್ನ ಪರಂಧಾಮಕ್ಕೆ ಬೇಹದ್ನ ಪರಮಪಿತರು ಕೂಡ ಬೇಹದ್ನ ಮಕ್ಕಳಿಲ್ಲದೆ ಮರಳುವಂತಿಲ್ಲ. ಬೇಹದ್ ಕಿ ಪರಮ ಶಾಂತಿ ಹೈ.